ನಾವ್ ಈ ವಿಡಿಯೋದಾಗ GST ರಿಟರ್ನ್ ಫಾರ್ಮ್ಸ್ ಗಳು ಯಾವ್ಯಾವ ಮತ್ತೆ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗ್ತಾವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಮೊದಲೇದಾಗಿ ಔಟ್ವರ್ಡ್ ಡೀಟೇಲ್ಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಐತಾ, ಇದು GST R1 ಅಂತ ಹೇಳ್ತೀವಿ. ಇನ್ ಇನ್ವರ್ಡ್ ಸಪ್ಲೈ ಡೀಟೇಲ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಐತಿ, ಇದು GST R2 ಅಂತ ಹೇಳ್ತೀವಿ. ಇನ್ ಮಂತ್ಲಿ ರಿಟರ್ನ್ಸ್ ಮಾಡ್ತಾ ಇದೀವಿ, ಇದನ್ನ GST R3 ಫಾರ್ಮ್ ದಾಗ ನೋಡಬಹುದು. ಇನ್ ಆಲ್ ಡೀಲರ್ಸ್ ನಮ್ಗೆ ಅಪ್ಡೇಟ್ ಬೇಕಾಯ್ತಿ GST R3B ದಾಗ ನೋಡಬಹುದು. ಇನ್ ರಿಜಿಸ್ಟರ್ ಪರ್ಸನ್ ಆಬ್ಟೈನಿಂಗ್ ಕಂಪಲ್ಷನ್ ಲೇವಿ ಅವ್ರ ಕ್ವಾರ್ಟರ್ಲಿ ಪೇಮೆಂಟ್ ಮಾಡ್ತಾ ಇದ್ರ ಅವ್ರದ್ದು ಎಲ್ಲ ನಮ್ಗೆ GST R4 ಥ್ರೂ ಮಾಡಬಹುದು. ಇನ್ನ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ರಿಟರ್ನ್ಸ್ ಅನ್ನ ನಾವು GST R5 ಮುಖಾಂತರ ಫಾರ್ಮ್ ಮುಖಾಂತರ ಮಾಡಬಹುದು. ಇನ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ರಿಟರ್ನ್ಸ್ ಅನ್ನ ನಾವು GST R6 ಮುಖಾಂತರ ಮಾಡಬಹುದು. ಇನ್ನ ನಾವು TDS ಅಂತ ಹೇಳ್ತೀವಿ, ಟ್ಯಾಕ್ಸ್ ಡಿಡಕ್ಷನ್ ಆಟ್ ಸೋರ್ಸ್ ರಿಟರ್ನ್ಸ್ ಅನ್ನ ನಾವು GST R7 ಮುಖಾಂತರ ಮಾಡ್ತೀವಿ. ಇನ್ನ TC ಅನ್ಸುತ್ತೆ ಹೇಳಿ ಬರುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಆಟ್ ಸೋರ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿ, ಇದನ್ನ ನಾವು GST R8 ಮುಖಾಂತರ ಮಾಡ್ತೀವಿ. ಇನ್ನ GST R9 ಎನ್ಯುವಲ್ ರಿಟರ್ನ್ ಅಂತ ಹೇಳ್ತೀವಿ. ಇನ್ನ ಫೈನಲ್ ರಿಟರ್ನ್ GST R10 ಇನ್ನ GST 11 ಏನಪ್ಪಾ ಅಂತಂದ್ರೆ ಇನ್ಪುಟ್